ಸಹೃದಯರೆಲ್ಲರಿಗೂ ನಮಸ್ಕಾರ. ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಸಿನಿಭಾವ ಜಗತ್ತು ಇದರ 56ನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇಂದಿನ ಗೀತೆ 1970ರ ಪ್ರಾರಂಭದಲ್ಲಿ ಬಂದಂತಹ ಸಿನಿಮಾದ್ದು. ಅದು ಭಲೆ ಹುಚ್ಚ ಅನ್ನುವಂಥ ಹೆಸರಿನದು. ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಆರತಿ ಇವರೆಲ್ಲ ನಟಿಸಿದ್ದಾರೆ. ಈ ಗೀತೆಯಲ್ಲಿ, ಈ ಒಂದು ಸಿನಿಮಾದಲ್ಲಿ ಕೆಲವು ಹಾಡುಗಳೆಲ್ಲ ಬಹಳ ಚೆನ್ನಾಗಿದೆ. ಅದರಲ್ಲಿ ಒಂದು ಹಾಡನ್ನು ನಾವು ಇವತ್ತು ಆರಿಸ್ಕೊಂಡಿದ್ದೀವಿ. ಅದೇ ಏನೇ ಸುಬ್ಬಿ ತುಂಬ ಕೊಬ್ಬಿ. ಇದೊಂಥರ ಹಾಸ್ಯವಾಗೂ ಇದೆ, ಒಂಥರ ಚೆನ್ನಾಗೂ ಇದೆ, ಒಂಥರ ಸಂದೇಶ ಇದೆ. ಒಂದು ರೀತಿ ಛೇಡಿಸೋದು, ಒಂದು ರೀತಿ ಕೆಣಕೋದು, ಎಲ್ಲ ಥರದ್ದು ಇದೆ. ಕೆಲವು ಪಾಶ್ಚಿಮಾತ್ಯರನ್ನು ಅನುಕರಣೆ ಮಾಡ್ತಾ ನಾವೇ ದೊಡ್ಡವರು, ನಮಗೆಲ್ಲ ಗೊತ್ತಿದೆ, ನಾವು ಮಾಡುವುದೇ ಒಂದು ಆಧುನಿಕತೆ, ನಾವು ಹಾಕುವ ವೇಷಭೂಷಣಗಳೇ ಮಹತ್ವದ್ದು, ಭಾಳ ಶ್ರೇಷ್ಠವಾದ್ದು, ಈ ಒಂದು ಕಲ್ಪನೆ ಭಾವನೆಯವರಿಗೆ ಹೇಳುವಂತಹ ಹಾಡಿದು, ಛೇಡಿಸುವಂತಹ, ಕೆಣಕುವಂತಹ ಹಾಡಿದು. ಈ ತರಹದ್ದು ಹಲವಾರು ಸಿನಿಮಾಗಳಲ್ಲಿ ಈ ಒಂದು ದೃಶ್ಯಗಳನ್ನು ಬಹಳ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಅದರಲ್ಲಿ ಇದು ಒಂದು ಬಹಳ ಮುಖ್ಯವಾದ್ದು. ಒಂದು ಔತಣಕೂಟ ನಡೆದಿರುತ್ತೆ. ಎಲ್ಲರೂ ಆಧುನಿಕತೆ ಎನ್ನುವ ರೀತಿಯಲ್ಲಿ ತಮ್ಮ ತಮ್ಮ ವೇಷಭೂಷಣ, ತಮ್ಮ ಹಾವಭಾವ ಎಲ್ಲವನ್ನು ಪ್ರದರ್ಶಿಸ್ತಾ ಔತಣಕೂಟದಲ್ಲಿ ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅಲ್ಲಿ ಬಂದಾಗ ಆ ರಾಜ್ಕುಮಾರ್ ಅವ್ರನ್ನ ಒಂದು ರೀತಿ ಹಳ್ಳಿ ಗಮಾರ್ ಅನ್ನುವ ರೀತಿಯಲ್ಲಿ ಅವನನ್ನು ಛೇಡಿಸುವಂಥದ್ದು. ಆ ಹೆಂಗಸರೆಲ್ಲ ಯಾರ್ಯಾರು ಇರ್ತಾರೆ ಅವರವರ ವೇಷಭೂಷಣಗಳು ಈ ಹಾಡಿನಲ್ಲೇ ಎಲ್ಲ ಬರೆದು ಬಿಟ್ಟಿದ್ದಾರೆ. ಯಾವ್ಯಾವ ರೀತಿ ಇತ್ತು ವೇಷಭೂಷಣ ಅನ್ನೋ ಚಿತ್ರಣವನ್ನೇ ಕೊಡ್ತಾರೆ. ಅದ್ರ ಜೊತೆ ಹೇಗೆ ಇವರು ಛೇಡಿಸಿದ್ರು, ಯಾವ ರೀತಿ ಇತ್ತು ಅಂತ ಭಾಷೆ ಬಹಳ ಚೆನ್ನಾಗಿದೆ, ಭಾಳ ಸರಳವಾದ ಭಾಷೆ. ಸಬ್ಜೆಕ್ಟ್ ಏನಿದೆ, ಆ ಸನ್ನಿವೇಶ ಏನಿದೆ, ಅದಕ್ಕೆ ಭಾಳ ಹೊಂದಿಕೊಳ್ಳುವಂತಹ ಭಾಷೆ. ಒಂದು ರೀತಿ ಪಂಚ್ ಅಂತೀವಲ್ಲ, ಆ ಪಂಚ ಹಾಡಿನ ಸಾಲುಗಳಲ್ಲಿದೆ, ಆ ಪಂಚ್ ಹಾಡಿನ ಶಬ್ದಗಳಲ್ಲಿದೆ. ಮತ್ತು ಅದರ ಸಂಗೀತ ಸಂಯೋಜನೆಯೂ ಬಹಳ ಚೆನ್ನಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ಆ ಒಂದು ದೃಶ್ಯಕ್ಕೆ ಬೇಕಾದಂಥ ನೃತ್ಯವನ್ನು ಕೂಡ ಬಹಳ ಚೆನ್ನಾಗೇ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಚಾರ್ಲಿ ಚಾಪ್ಲಿನ್ ನೆನಪಿಗೆ ಬಂದುಬಿಡುತ್ತಾರೆ, ಅಷ್ಟು ಚೆನ್ನಾಗಿದೆ ಅದು. ಅಲ್ಲಿ ಒಬ್ಬೊಬ್ರದ್ದು ಒಂದೊಂದು ಥರ ಅವತಾರ. ಅವ್ರ ಅವತಾರ ಹೇಗಿತ್ತು, ಅವರ ವೇಷಭೂಷಣ ಹೇಗಿತ್ತು. ಅಲ್ಲೂ ಹೇಳ್ತಾ, ಲಂಗ ಬಿಟ್ಟು ಲುಂಗಿ ಹುಟ್ಟೆ, ಲುಂಗಿ ಮೇಲೆ ಅಂಗಿ ತೊಟ್ಟೆ, ಅಂಗಿ ಹಿಂದೆ ಕಿಂಡಿ ಬಿಟ್ಟೆ, ಡುಮ್ ಡುಮ್ ಡುಮ್. ಸೀರೆ ಹೋಗಿ ಪ್ಯಾಂಟ್ ಬಂತು, ಪ್ಯಾಂಟು ಹೋಗಿ ಚಡ್ಡಿ ಬಂತು. ಬರೆದಿರೋ 70 ಪ್ರಾರಂಭದಲ್ಲಿ ಚಡ್ಡಿ ಹೋಗಿ ಏನು ಬರುತ್ತೋ ಡುಮ್ ಡುಮ್ ಅಲ್ಲೊಂದು ಕ್ವಶನ್ ಮಾರ್ಕ್ ಇಡ್ತಾರೆ. ಆ ಕಾಲದಲ್ಲೇ ಬರೆದಿರೋಂಥದ್ದು. ಸಕಾರಾತ್ಮಕವಾಗಿ ತಗೊಳ್ಳೋದೇ ಆದರೆ ಇದು ತುಂಬ ಚೆನ್ನಾಗಿದೆ. ಇದು ಆ ಕಾಲದಲ್ಲೇ ಯಾವ್ಯಾವ ತರಹ ಅವತಾರಗಳಿತ್ತು, ಜನರ ಒಂದು ಮನಸ್ಥಿತಿ ಹೇಗಿತ್ತು ಕೆಲವರದ್ದು, ಇದನ್ನೆಲ್ಲ ಬಹಳ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಏನೇ ಸುಬ್ಬಿ ತುಂಬ ಕೊಬ್ಬಿ, ಗೇಲಿ ಮಾಡಿ ಕೆಳಕ್ಕೆ ದಬ್ಬಿ, ಕೆಕ್ಕೆ ಕೆಕ್ಕೆ ಮತ್ತಿ ಯಾಕೆ ಹಲ್ಲುಬ್ಬಿ, ಜೋರು ಮಾಡು ಜಂಬುದ್ ಕೋಳಿ, ಸುಮ್ಮನೆ ನಿಲ್ಲೆ ಸುಂಟರ್ ಗಾಳಿ, ತಳಕ್ಕು ಬಳ್ಳುಕ್ಕೆಲ್ಲ ಯಾಕಮ್ಮ, ನೋಡೋಕ್ಕೆ ಚಂದವಲ್ಲ ಸಾಕಮ್ಮ, ಯಾತಕ್ಕಿಂತ ಹಾಳು ವೇಷ ಗುಂಡಮ್ಮ, ಅಯ್ಯಯ್ಯೋ ಭಯವಾಗುತ್ತೆ ಬ್ಯಾಡಮ್ಮ, ವಾಹ. ಲಂಗ ಬಿಟ್ಟು ಲುಂಗಿ ಬುಟ್ಟೆ, ಲುಂಗಿ ಮೇಲೆ ಅಂಗಿ ತೊಟ್ಟೆ, ಅಂಗಿ ಹಿಂದೆ ಕಿಂಡಿ ಬಿಟ್ಟೆ, ಡುಮ್ ಡುಮ್ ಡುಮ್. ಸೀರೆ ಹೋಗಿ ಪ್ಯಾಂಟ್ ಬಂತು, ಪ್ಯಾಂಟು ಹೋಗಿ ಚಡ್ಡಿ ಬಂತು, ಚಡ್ಡಿ ಹೋಗಿ ಏನು ಬರುತ್ತೋ ಡುಮ್ ಡುಮ್. ಮನಸ್ಸಲ್ಲಿ ಏನೇನು ತೋಚುತ್ತೆ, ಹೇಳೋಕೆ ನಾಲಿಗೆ ನಾಚುತ್ತೆ, ಮಹಾ. ತಲೆಯ ನೋಡು ಬಲಿಯ ನೋಡು, ತಲೆಯ ನೋಡು ಬಲಿಯ ನೋಡು, ಬಲಿಯ ಒಳಗೆ ಗಂಟು ನೋಡು, ಕರಗದಂಥ ತುರ್ಬು ನೋಡು, ಮಹಾ.
ಲಿಪ್ಸ್ಟಿಕ್ನಲ್ಲಿ ಸ್ಟಿಕ್ಕು ನೋಡು, ಲಿಪ್ಸ್ಟಿಕ್ನಲ್ಲಿ ಸ್ಟಿಕ್ಕು ನೋಡು, ಸ್ಟಿಕ್ಕು ಹಿಡಿದ ಸ್ಟೈಲು ನೋಡು, ತಳಕು ಬಳುಕೆಲ್ಲ ಯಾಕಮ್ಮ, ನೋಡೋಕ್ಕೆ ಚಂದವಲ್ಲ ಸಾಕಮ್ಮ, ಯಾತಕ್ಕಿಂತ ಹಾಳು ವೇಷ ಗುಂಡಮ್ಮ, ಅಯ್ಯಯ್ಯೋ ಬೈವಾಗುತ್ತೆ ಬ್ಯಾಡಮ್ಮ. ವಾಹ ಬಂಧುಗಳೇ, ಇದುವರೆಗೂ ಬಲೆ ಹುಚ್ಚ ಅಂತ ಹೇಳುವಂಥ ಸಿನಿಮಾದ್ದು ಏನೇ ಸುಬ್ಬಿ ತುಂಬ ಕೊಬ್ಬಿ ಈ ಹಾಡನ್ನು ಕೇಳಿವೆ, ಒಂದಷ್ಟು ಅದರ ಬಗ್ಗೆ ವಿಷಯವನ್ನು ಹಂಚಿಕೊಂಡ್ವಿ. ನಾಳೆ ಹೊಸ ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ.